ತುಕಾಲಿ ಸಂತೋಷ್ ಅವರ ವೈಫ್ ಮಾನಸ್ ಅವರು, ಅವರು ಅಷ್ಟೇನೆ ಅಂದ್ರೆ ಒಂದು ಹೌದಾ ನೀವ್ ಹೇಳಿದಾಗ ಅವಾಗ್ಲೇ ಹೇಳಿದ್ರಿ ಸ್ವಲ್ಪ ನಾನ್ ತೋರಿಸ್ಕೋಬೇಕು ಅನ್ನೋ ಒಂದು ಇದ್ರಲ್ಲಿ ಒಂದ್ 2 ವಾರ 3 ವಾರಗಳು ಆಯ್ತು, ಅದಾದ್ಮೇಲೆ ಸರಿ ಹೋಯ್ತು ಅಂತ. ಸೊ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಈಗ ಓದೋರ್ ಬಗ್ಗೆ ಫಸ್ಟ್ ಮಾತಾಡ, ಆಮೇಲೆ ಇರೋರ್ ಬಗ್ಗೆ ಮಾತಾಡ್ಬಿಡೋಣ. ನನಗೆ ಮಾನಸ ಅವರು ತುಂಬಾ ಒಳ್ಳೆ ಎಂಟರ್ಟೈನರ್. ನಾವೆಲ್ಲ ಗಿಚ್ಚಿಗಿಲಿಯಲ್ಲಿ ನೋಡಿದೀವಿ, ಅಷ್ಟು ಎಂಟರ್ಟೈನ್ ಆಗಿ ತಗೊಂಡಿದೀವಿ. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಅದು ವ್ಯಕ್ತಿತ್ವಗಳ ಆಟ. ಸೊ ಅಲ್ಲಿ ಹೋದ್ಮೇಲೆ ನಾವ್ ಹೇಗಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಂದೊಂದ್ಸತಿ. ಸೊ ಅಲ್ಲಿ ವ್ಯಕ್ತಿತ್ವನೇ ಕಾಣೋದು, ನಾವ್ ಏನಿರ್ತೀವಿ ಅದೇ ಬರೋದು. ಸೊ ಹಾಗಾಗಿ ಅವರ ಒಂದ್ ಜರ್ನಿ ಮೇ ಬಿ ಅವ್ರು ಆತರ ಅವ್ರು ಸಂದರ್ಭಗಳಿಗೆ ತಕ್ಕಂಗೆ ಮಾತಾಡಿದ್ದಾರೆ, ಸ್ಟ್ಯಾಂಡ್ ತಗೊಂಡಿದ್ದಾರೆ. ಮೇ ಬಿ ಅದು ಪ್ರೇಕ್ಷಕರಿಗೂ ಒಂದೊಂದ್ಸತಿ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ತುಕಾಲಿ ಸಂತೋಷ್ಗೂ ಅಷ್ಟೇ, ಎಷ್ಟೊಂದ್ ಜನ ಹೇಟರ್ಸ್ ಇದ್ರು. ಈಗ ಬಂದ್ಮೇಲೆ ಅವ್ರನ್ನ ಒಪ್ಕೊಂಡಿದ್ದಾರೆ ಜನ. ಸೊ ಆಟ ಅಂದ್ಮೇಲೆ ಎಲ್ಲಾ ತರ ಕಂಟೆಸ್ಟೆಂಟ್ ಇದ್ದಾಗಲೇ ಅದು ಬಿಗ್ ಬಾಸ್ ಮನೆ ಆಗೋದು. ಎಲ್ಲರೂ ಒಂದೇ ಸತಿ ನಾರ್ಮಲ್ ಆಗಿದ್ರೆ ಅದು ಬಿಗ್ ಬಾಸ್ ಮನೆ ಆಗಲ್ಲ. ಒಬ್ರು ಹೈ ಪಿಚ್ ತಕೊಡ್ಬೇಕಾಗುತ್ತೆ, ಒಬ್ರು ನಾರ್ಮಲ್ ಆಗಿರ್ಬೇಕಾಗುತ್ತೆ, ಒಬ್ರು ಸೈಲೆಂಟ್ ಆಗಿರ್ಬೇಕಾಗುತ್ತೆ. ಸೊ ಎಲ್ಲಾ ತರ ಇದ್ದಾಗಲೇ ಬಿಗ್ ಬಾಸ್ ಅಂತ ಒಂದು ಎಲ್ಲರೂ ನೋಡೋಕೆ ಎಂಟರ್ಟೈನ್ ಆಗಿ ಕೂತ್ಕೋತೀವಿ. ಹಾಗಾಗಿ ಅವ್ರ ಎಂಟರ್ಟೈನ್ ಅವ್ರು ಕೊಟ್ಟಿದ್ದಾರೆ ಮಾನಸ ಅವರು. ಸೊ ಅದ್ರ ಬಗ್ಗೆ ನಂದು ಎರಡು ಮಾತಿಲ್ಲ. ಇನ್ನು ಈಗಿರೋರು ಅಂತ ತಗೊಳೋದಕ್ಕೆ ಹೋದಾಗ ನಿಮ್ಮ ಪ್ರಕಾರ ಮೋಕ್ಷಿತ ಅಷ್ಟೇನಾ? ಒಂದೆರಡು ನಿಮಿಷದಲ್ಲಿ ಮುಗಿಸ್ಬೋದು. ಎಲ್ಲ ಕವರ್ ಮಾಡಿದ್ರಲ್ಲ. ಇಲ್ಲ ಇನ್ನೊಂದ್ 2 ನಿಮಿಷ. ನಿಮ್ಮ ಪ್ರಕಾರ ಈಗಿರೋರಲ್ಲಿ ಇಲ್ಲ, ಇವರು ಈ ವಾರ ಹೊರಟು ಬಿಟ್ರೆ ಚಂದ, ಅಷ್ಟು ಏನು ಇವರ ಒಂದು ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ, ಏನಂತ ಒಂದು ಫೀಲ್ ಬರ್ತಾ ಇಲ್ಲ ಇವರಿಂದ ಯಾರಿದ್ದಾರೆ? ನನಗನ್ಸ ಮಟ್ಟಿಗೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಒಂದೊಂದ್ಸತಿ ಹೆಂಗಾಗಿದ್ ಗೊತ್ತಾ, ಅದು ಇವಾಗ ನೋಡಿ ಎಕ್ಸಾಂಪಲ್ ಮೋಕ್ಷಿತಾ ನಾವು ಡೌನ್ ಅಂತ ಅನ್ಕೊಂಡ್ವಿ, ಅಂದ್ರೆ 2-3 ವೀಕಲ್ ಡೌನ್ ಅಂತ ಅನ್ಕೊಂಡ್ವಿ. ಮತ್ತೆ ಇವಾಗ ಸ್ಟ್ರಾಂಗ್ ಆಗಿ ಆಡ್ತಿಲ್ವಾ ಅವರು? ಮೇ ಬಿ ಹೇಳಕ್ ಆಗಲ್ಲ, ಇವತ್ತು ಇವ್ರು ಡೌನ್ ಅಂತ ನಾವ್ ಹೇಳ್ಬೋದು, ಬಟ್ ನಾಳೆ ಅವ್ರಲ್ಲಿ ಮತ್ತೆ ಚೆನ್ನಾಗಿ ಆಡ್ಬೋದು. ಸೊ ಹಾಗಾಗಿ ಯಾರನ್ನೂ ನಾವು ಈಗ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ. ಪ್ರೇಕ್ಷಕರಿದ್ದಾರೆ, ವೋಟಿಂಗ್ ಸೆಕ್ಷನ್ ಇದೆ, ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಹೊರಗಡೆ ಬರ್ತಾರೆ. ವೋಟಿಂಗ್ ಸೆಕ್ಷನ್ ಅಂತ ಅಂದ್ರಿ, ಪ್ರಾಮಾಣಿಕವಾಗಿ ನಿಜವಾಗ್ಲೂ ವೋಟಿಂಗ್ ಸೆಕ್ಷನ್ ಮೂಲಕನೇ ಬಿಗ್ ಬಾಸ್ ನಲ್ಲಿ ತೀರ್ಪನ್ನ ಕೊಡ್ತಾ ಇರತಕ್ಕಂಥದ್ದು ಅಂತ ಅನ್ಸುತ್ತ ತಮ್ಗೆ? ಖಂಡಿತ ಅನ್ಸುತ್ತೆ. ಅನ್ಸುತ್ತೆ, ಯಾಕಂದ್ರೆ ಅದು ಒಂದು ಪ್ರಾಸೆಸ್ ಇರುತ್ತೆ. ಜನರಿಗೆ ಇಷ್ಟ ಆದಾಗ್ಲೇ ಆ ವ್ಯಕ್ತಿ ಅಲ್ಲಿ ಒಳಗಡೆ ಇರಕ್ ಸಾಧ್ಯ. ಸೊ ಇವಾಗ ಎಕ್ಸಾಂಪಲ್ ಮಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಇದಕ್ಕೆ ಫ್ಯಾನ್ ಬೇಸ್ ಇಟ್ಟಿರ್ತಾರೆ, ಅವ್ರಿಗೆ ವೋಟ್ ಹಾಕ್ತಾರೆ, ಉಳಿಸ್ಕೋತಾರೆ ಮನೆಯಲ್ಲಿ. ಧನು ಇದಾನೀಗ, ಅದೇ ರೀತಿ ಚೈತ್ರ ಕುಂದಾಪುರ್ ಅವರು. ಸೊ ಈ ಕಡೆ ಉತ್ತರ ಕರ್ನಾಟಕ ಅಂತ ನೋಡಿದಾಗ ಗೋಲ್ಡ್ ಸುರೇಶ್ ಅವ್ರು ಇದ್ದಾರೆ, ಹನುಮಂತ್ ಅವ್ರು ಇದ್ದಾರೆ. ಸೊ ಹಾಗೆ ಅವ್ರವ್ರ ಸೆಕ್ಷನ್ ಅಲ್ಲಿ ಅವ್ರವ್ರಿಗೆ ಆದಂತಹ ಅಭಿಮಾನಿಗಳಿದ್ದಾರೆ. ಸೊ ಹಾಗಾಗಿ ಎಲ್ರು ಯಾರ್ಯಾರು ಬೇಕೋ ವೋಟಿಂಗ್ ಇಂದ ಒಳಗಡೆ ಇದ್ದಾರೆ ಅಂತ ಅನ್ಕೋತೀನಿ ನಾನು. ಇನ್ನು ಕಡೆಯದಾಗಿ ಒಂದು ಕ್ವಶನ್, ಅಂದ್ರೆ ಈ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಅವರಾಗ್ಬೋದು, ಭವ್ಯ ಗೌಡ ಅವರಾಗ್ಬೋದು ಸೀಸನ್ 4ರಲ್ಲೇ ಬಂದು ಹೋಗಿದ್ರು ಅನ್ನೋದು ವಿಡಿಯೋಗಳು ಮೂಲಕನೂ ಕೂಡ ನೋಡ್ತಾ ಇದ್ದೀವಿ. ತುಂಬಾ ಮಾತುಗಳು ಬರ್ತಾ ಇದೆ. ಅಂದ್ರೆ ಅದೊಂದಿದೆ. ಮತ್ತೆ ಇರೋರೆಲ್ಲರೂ ಕೂಡ ಜಿ ಕನ್ನಡದಲ್ಲಿ ಇರೋರ್ನ ಎತ್ತಿ ಕಲರ್ಸ್ ಕನ್ನಡಕ್ಕೆ ಹಾಕೊಂಡಿದ್ದಾರೆ ಅನ್ನೋದೊಂದು ಮಾತಿದೆ. ಸೊ ತುಂಬಾ ಜನ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಾ ಇರತಕ್ಕಂಥವ್ರು ಇದ್ದಾರೆ. ಮತ್ತೆ ಅದೇ ಅಗೈನ್ ತುಕಾಲಿ ಸಂತೋಷ್ ಅವರ ವೈಫು ಅವಶ್ಯಕತೆ ಇತ್ತ? ಇನ್ನು ಎಷ್ಟು ಜನ ಕಲಾವಿದರುಗಳಿದ್ರು ಅಥವಾ ಪಬ್ಲಿಕ್ ಅಲ್ಲೇನೆ ಟ್ಯಾಲೆಂಟೆಡ್ಗಳು ಎಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಸೀಸನ್ ಅಲ್ಲಿ ಗಂಡ, ಈ ಸೀಸನ್ ಅಲ್ಲಿ ಹೆಂಡ್ತಿ ಅನ್ನೋದು ಒಂದು ಇದಾದ್ರೆ, ಹೋದ್ ಸೀಸನ್ ಅಲ್ಲಿ ತುಕಾಲಿ ಸಂತೋಷ್ ಬಂದಿದ್ದ ದುಡ್ಡಿನಲ್ಲಿ ಕಾರ್ ತಗೊಂಡಿದ್ದ, ಈ ಸೀಸನ್ ಅಲ್ಲಿ ಅದ್ರದ್ದು ಕ್ಲಿಯರ್ ಮಾಡೋದಕ್ಕೆ ಹೆಂಡ್ತಿನ ಕಳ್ಸಿದ್ದಾರೆ ಅನ್ನೋದು ಈ ತರ ಎಲ್ಲ ಟ್ರೋಲ್ಗಳು ಆಗ್ತಾ ಇರತಕ್ಕಂಥದ್ದು ಟ್ರೋಲ್ಗಳು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ಅಂದ್ರೆ ಟೋಟಲಿ ಜಿ ಕನ್ನಡದಲ್ಲಿರೋ ಕಲರ್ಸ್ ಕನ್ನಡಕ್ಕೆ ಹಾಕೊಂಡಿದ್ದಾರೆ ಅಂತ ಹಂಗೇನಿಲ್ಲ. ಆಕ್ಚುಲಿ ಈಗ ಮಾನಸ ನೋಡಿದಾಗ ಲಾಸ್ಟ್ ನಾವಿದ್ದಾಗ ಬಂದಿದ್ರಲ್ಲ, ಸೊ ಅಷ್ಟು ಎಂಟರ್ಟೈನ್ ಕೊಟ್ರು. ಎಷ್ಟೊಂದ್ ಜನ ಟ್ರೋಲರ್ಸೇ ಮತ್ತೆ ಟ್ರೋಲ್ ಮಾಡಿದ್ರು, ಓಕೆ ನೆಕ್ಸ್ಟ್ ಸೀಸನ್ ನೀವು ಹೋಗಿ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀರಾ ಅನ್ನೋ ರೀತಿಲೂ ಇರ್ಬೋದಲ್ಲ.